climate of the Himalaya of the north, the Sindhu Kamala Ganga told river, the the beauty of the Nirmala south, the he will southern not of the go. Sonora Rama said History is the achievement of he past will man. not go. Climate is also a Kamala people told her surrounded by the biggest not peninsula. Its continent is. ಇಲ್ಲಿ ನೋಡು, ಕನಕ ಅಂಕಲ್ ಹಾಸ್ಪಿಟಲ್ ಕಟ್ಸಿದಾರಲ್ಲ, ಅದ್ರ ಇನಾಗ್ರೇಷನ್ ಹೋಗ್ತಾ ಇದ್ದೀನಿ. ತಾತ ಆಗ್ಲಿ ಯಾರೇ ಆಗ್ಲಿ ಕೇಳಿದ್ರೆ ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ಬೇಕು. ಆಯ್ತು ದೊಡ್ಡಪ್ಪ. ಆಯ್ತು ಹೋಗ್ಬನ್ನಿ. ವೆರಿ ಗುಡ್. ಬಂಗಾರಿ, ಕನಕ ಹಾಸ್ಪಿಟಲ್ ಕಟ್ಸಿದಾನಲ್ಲ, ಅದ್ರ ಓಪನಿಂಗ್ ಹೋಗ್ತಾ ಇದ್ದೀನಿ. ಅಪ್ಪ ಏನಾದ್ರು ಕೇಳಿದ್ರೆ ತೋಟಕ್ಕೆ ಹೋಗಿದ್ದಾರೆ ಅಂತ ಹೇಳು. ಏನಮ್ಮ ಓದ್ತಿದ್ದೀರಾ? ಅಜ್ಜಿ, ನೀನ್ ಹಾಸ್ಪಿಟಲ್ ಇನಾಗ್ರೇಷನ್ ತಾನೇ ಹೋಗ್ತಿದ್ಯಾ? ಮೆತ್ತಿಗೆ ಮಾತಾಡೆ. ತಾತ ಏನಾದ್ರು ಕೇಳಿದ್ರೆ ನಿಮ್ ದೇವಸ್ಥಾನಕ್ ಹೋಗಿದ್ಯಾ ಅಂತ ಹೇಳ್ಬೇಕು. ಹೌದು. ಅಷ್ಟೇ ತಾನೇ? ಹೌದು ಮರಿ. ಹೋಗ್ಬಾ. ನನ್ ಜಾಣ ಮರಿ, ನನ್ ಚಿನ್ನ ಮರಿ. ಐಸ್ ಇರೋದು ಬೇಡ ಅಜ್ಜಿ, ನೀನ್ ಬರುವಾಗ ಐಸ್ ಕ್ರೀಮ್ ತಂದ್ರೆ ಸಾಕು. ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲ ತರ್ತೀನಿ. ನಿಮ್ ತಾತನ ಕೇಳ್ಬೇಡಿ. ನಾನ್ ಬರ. ಟಾಟಾಜಿ. Bye. ನಿರ್ಮಲಾ We should also try this sincerely to do others. Do good to others, love your enemies, bless them if they curse you. If you follow this, you will be blessed in God in heaven. This is the idea of the kingdom. ಏನ್ ಮಾಡ್ತಿದ್ದೀರಾ? ಓದ್ಕೊತಾ ಇದೀವಿ ತಾತ. ಮನೆ ಖಾಲಿ ಆಗೈತೆ, ಯಾರು ಕಾಣಿಸ್ತಾ ಇಲ್ಲ. ಡ್ಯಾಡಿ ಹೊರಗೋಗಿದ್ದಾರೆ, ಚಿಕ್ಕಪ್ಪ ತೋಟಕ್ಕೆ ಹೋಗಿದ್ದಾರೆ, ಅಮ್ಮ ಮತ್ತೆ ದೊಡ್ಡಮ್ಮ ಅವ್ರ ಅಮ್ಮನ ಮನೆಗೆ ಹೋಗಿದ್ದಾರೆ, ಅಜ್ಜಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಲ್ವೇನೆ? ಹಾ ಹೌದು ಹೌದು. ನಾನು ಸ್ವಲ್ಪ ಚೇರ್ಮನ್ ಮನೆಗೆ ಓಡ್ ಬರ್ತೀನಿ. ನಿಮ್ಮ ಅಜ್ಜಿ ಏನಾದ್ರು ಕೇಳಿದ್ರೆ ಹೇಳಿ. ತುಂಬಾ ಚೆನ್ನಾಗಿದೆ ಡ್ರಾಮಾ. ಒಬ್ರು ಗೊತ್ತಿದ್ದೆ ಇನ್ನೊಬ್ರು ಹೋಗ್ತಿದ್ದಾರೆ. ಎಲ್ಲರೂ ಒಟ್ಟಿಗೆ ಅಲ್ಲಿ ಸೇರ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ಮಾವಯ್ಯ ಬರ್ಲಿಲ್ಲ. ನನ್ ಮಾತು ಎಲ್ಲಿ ಕೇಳ್ತೀಯ ನೀನು? ಅವ್ರು ಬರಲ್ಲ ಅಂತ ಹೇಳಿರ್ಲಿಲ್ವಾ? ಸರಿ, ಸ್ಟಾರ್ಟ್ ಮಾಡ್ಕೊಳ್ಳಿ. ಮಾನ್ಯ ನಮ್ಮೂರಿನ ನಾಗರಿಕ ಬಂಧುಗಳೆಲ್ಲರಿಗೂ ಈ ಕಿರಿಯನ ಭಕ್ತಿಪೂರ್ವಕವಾದಂತಹ ನಮಸ್ಕಾರ. ನಮ್ಮೂರಲ್ಲಿ ಒಂದು ಧರ್ಮಾಸ್ಪತ್ರೆ ಕಟ್ಟಿಸಬೇಕು ಅಂತ ಎಂಥ ದೊಡ್ಡ ದೊಡ್ಡ ತಲೆಗಳೇ ಎಷ್ಟೇ ತಿರುಗಿದ್ರು ಅವ್ರ ಕೈಲಾಗಿರ್ಲಿಲ್ಲ. ಅದನ್ನ ನಮ್ಮೂರಿನ ಕನಕಮೂರ್ತಿಯವರು ನೆರವೇರಿಸಿದ್ದಾರೆ. ಈ ಆಸ್ಪತ್ರೆಯ ಓಪನಿಂಗ್ ಸೆರೆಮನಿಯನ್ನ ನಮ್ಮೂರಿನ ಧರ್ಮರತ್ನಾಕರ ಸೂರ್ಯವಂಶದ ಸಿಂಹ ಸತ್ಯಮೂರ್ತಿ ಅವರು ನೆರವೇರಿಸಿಕೊಡ್ಬೇಕಾಗಿತ್ತು. ಆದ್ರೆ ಅವ್ರ ಕಾರಣಾಂತರದಿಂದ ಚಿಕ್ಕಮಗಳೂರಿಗೆ ಹೋಗಿರೋದ್ರಿಂದ ಆ ಘನಕಾರ್ಯವನ್ನ ಅವರ ಪ್ರೀತಿಯ ಮೊಮ್ಮಗನಾದ ಕುಮಾರ ಸತ್ಯಮೂರ್ತಿ ಅವರು ನೆರವೇರಿಸಿಕೊಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಒಬ್ಬ ಸಾಧಾರಣ ವ್ಯಕ್ತಿ ಇವತ್ತು ಶ್ರೀಮಂತನಾಗಿ ನಿಮ್ಮ ಮುಂದೆ ನಿಂತಿದ್ದಾನೆ. ಇದಕ್ಕೆಲ್ಲ ಕಾರಣ ನನ್ನ ಶ್ರಮ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಹಾಗೆಲ್ಲ ಏನೂ ಅಲ್ಲ. ನಮ್ಮ ಅಪ್ಪಾಜಿ ಹೇಳ್ತಾ ಇದ್ರು, ಅಪ್ಪನ ಆಸ್ತಿನಲ್ಲಿ ಮೆರೆಯೋನು ಮಗ ಅಲ್ಲ, ಗಂಜಿ ಕುಡಿದ್ರು ಸ್ವಂತ ದುಡಿಮೆಯಿಂದ ಕುಡಿಬೇಕು ಅಂತ. ಅವ್ರು ಹೇಳಿದ ಮಾತೆ ನನಗೆ ದುಡಿಯೋದಕ್ಕೆ ದಾರಿ ತೋರಿಸ್ತು, ಸಂಪಾದನೆ ಮಾಡೋ ಛಲ ತುಂಬಿತು. ಉಳಿ ಏಟನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗೋದಿಲ್ಲ. ನೇಗಿಲು ಉಳೋದ್ನ ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನೂ ಫಲ ಕೊಡೋದಿಲ್ಲ. ಹಾಗೆ ತಂದೆ ಬೈಯೋದ್ನ ಮಗ ತಪ್ಪು ಅಂತ ತಿಳ್ಕೊಂಡ್ರೆ ಯಾವ ಮಗನೂ ಮುಂದೆ ಬರೋದಕ್ಕೆ ಸಾಧ್ಯ ಆಗಲ್ಲ. ನಮ್ ತಂದೆ ನನಗೆ ಜನ್ಮ ಕೊಟ್ಟಿದ್ದಕ್ಕೆ ತಪಸ್ ಮಾಡಿರ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಅದೆಲ್ಲ ಸುಳ್ಳು. ಅಂಥವ್ರ ಮಗನ ಹುಟ್ಟೋದಿಕ್ಕೆ ನಾನ್ ತಪಸ್ ಮಾಡಿದ್ದೆ. ಎಲ್ರಿಗೂ ಅಂತ ತಂದೆ ಸಿಗೋದಿಲ್ಲ.
ಅಂತ ತಂದೆ ಸಿಗೋದಿಲ್ಲ.